ನಂದಗೋಕುಲ ನಾಳಿನ ಸಂಚಿಕೆಯಲ್ಲಿ ಇಲ್ಲಿ ಅಮ್ಮು ಹೇಳ್ತಾಳೆ, ಸರಿ ಅಕ್ಕ, ನಾವೀಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಣವಾ ಅಂತ ಕೇಳ್ತಾರೆ. ಸರಿ ಅಮ್ಮು, ಆದರೆ ಈ ವಿಚಾರ ಮಾತ್ರ ಮನೆಯವರಿಗೆ ಯಾರಿಗೆ ಗೊತ್ತಾದರೂ ಪರವಾಗಿಲ್ಲ, ಪ್ರಿಯಕ್ಕಂಗೆ ಮಾತ್ರ ಗೊತ್ತಾಗಬಾರ್ದು. ನಾವೇ ಫಸ್ಟು ಮಾವನಿಗೆ ಹೇಳಬೇಕು. ನಾವು ಹೇಳೋ ತನಕ ಆ ಪ್ರಿಯಕ್ಕ ಮಾತ್ರ ಮೊದಲು ಹೇಳಬಾರ್ದು. ಸರಿ ಅಕ್ಕ, ಆಯಿತು, ಅತ್ತೆಗೆ ಹೇಳಿ ಹೊರಡೋಣವಾ ಅಂತ ಒಳಗೆ ಬರ್ತಾರೆ. ಅಷ್ಟೊತ್ತಿಗೆ ಪ್ರಿಯಾ ಮಾವನಿಗೆ ಊಟ ಕೊಟ್ಟು ಬಂದು, ಅತ್ತೆ ಇವತ್ತು ಮಾವನಿಗೆ ಪಲ್ಯ ತುಂಬ ಇಷ್ಟ ಆಗಿದೆ ಅಂತೆ, ರಾತ್ರಿಗೂ ತೆಗೆದಿಡು ಅಂತ ಹೇಳಿದರು, ನನಗೆ ತುಂಬ ಖುಷಿಯಾಯಿತು ಅಂತ ಪ್ರಿಯಾ ಗಿರಿಜಂಗೆ ಹೇಳ್ತಾಳೆ. ಆದರೆ ಗಿರಿಜಂಗೆ ತುಂಬ ಕೋಪ ಬಂದುಬಿಡುತ್ತೆ. ಅಷ್ಟೊತ್ತಿಗೆ ಮೀನಾ ಮತ್ತು ಅಮ್ಮು ಇದ್ದವರು ಬರ್ತಾರೆ. ಏನ್ರೇ ಇಷ್ಟು ಖುಷಿಯಾಗಿ ಬರ್ತಿದ್ದೀರಾ ಅಂತ ಗಿರಿಜಾ ಕೇಳ್ತಾರೆ. ಏನಿಲ್ಲ ಅತ್ತೆ, ಇಲ್ಲೇ ನಾವು ಹೊರಗೆ ಹೋಗೋಣ ಅಂತ ಇದ್ದೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರಿಯಾ ಇದ್ದಳು, ಎಲ್ಲಿಗೆ ಅಂತ ಕೇಳ್ತಾಳೆ. ಅಯ್ಯೋ, ಯಾರಿಗೆ ನಾವು ಕೇಳಬಾರ್ದು ಅಂತಿದೆಯೋ ಅವರಿಗೆ ಫಸ್ಟು ಕೇಳ್ತು. ಏನಿಲ್ಲಕ್ಕ, ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಮ್ಮು ತುಂಬ ದಿನದಿಂದ ಹೋಗೋಣ ಅಂತ ಹೇಳ್ತಿದ್ಲು, ಬಟ್ ನಮಗೆ ಟೈಮೇ ಸಿಗ್ತಿರ್ಲಿಲ್ಲ, ಅದಕ್ಕೆ ಹೋಗೋಣ ಅಂತ ಇದ್ದೀವಕ್ಕ ಅಂತ ಹೇಳ್ತಾಳೆ. ಹೌದಾ, ದೇವಸ್ಥಾನಕ್ಕೆ ಹೊರಟಿದ್ದೀರಾ, ಆದರೆ ನಿಮ್ಮ ಕೈಯಲ್ಲಿ ಏನೂ ಹಣ್ಕಾಯಿನೇ ಇಲ್ವಲ್ಲ ಅಂತ ಪ್ರಿಯಾ ಕೇಳ್ತಾಳೆ. ಅಷ್ಟೊತ್ತಿಗೆ ಅಮ್ಮು ಇದ್ದವಳು, ಅಯ್ಯೋ ಅಕ್ಕ, ಹಣ್ಕಾಯಿ ಎಲ್ಲ ದೇವಸ್ಥಾನದ ಹತ್ರನೇ ಸಿಗುತ್ತೆ, ನಾವು ಅಲ್ಲೇ ತಗೊಳ್ತೀವಿ ಅತ್ತೆ, ನಾವಿಬ್ಬರು ಹೋಗಿ ಬರ್ತೀವಿ ಅಂತ ಮೀನಾ ಹೇಳ್ತಾಳೆ. ಪ್ರಿಯಾ ಇದ್ದವಳು, ಅಯ್ಯೋ ಇಲ್ಲೇ ಹತ್ರ ಅಂತ ಇದ್ದೀರಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಯ್ಯೋಯ್ಯೋ ಅಂದ್ಕೊಂಡು ಮೀನಾ ಮತ್ತು ಅಮ್ಮು ಮುಖ ನೋಡ್ಕೊಳ್ತಾರೆ. ಅಯ್ಯೋ, ನೀವು ಬಂದರೆ ಮನೇಲಿ ಯಾರೂ ಇಲ್ಲ, ಅತ್ತೆ ಒಬ್ಬರೇ ಇದ್ದಾರೆ, ಅದು ಅಲ್ಲದೆ ನೀವು ಮನೆ ಜವಾಬ್ದಾರಿನೇ ತಗೊಂಡಿದ್ದೀರಾ, ಎಲ್ಲ ಕೆಲಸನೂ ನೀವೇ ಮಾಡ್ತೀರಾ, ಅತ್ತೆ ಜವಾಬ್ದಾರಿನೂ ನೀವೇ ತಗೊಂಡಿದ್ದೀರಾ, ನೀವೇನಾದ್ರು ಬಂದರೆ ಯಾರೂ ಇರಲ್ಲ, ಅತ್ತೆ ಒಬ್ಬರೇ ಇರ್ತಾರೆ, ಹಾಗಾಗಿ ಅತ್ತೆ ಜೊತೆ ಒಬ್ಬರಾರು ಇರಬೇಕಲ್ಲ. ಹೌದೌದು, ನಾನು ಅತ್ತೆ ಜೊತೆ ಇರಬೇಕು, ಅತ್ತೆನ ಕಾಳಜಿ ಮಾಡ್ಕೊಂಡು ಮನೇಲಿ ಇರಬೇಕು. ಸರಿ, ನೀವಿಬ್ಬರು ಹೋಗಿ ಬನ್ನಿ, ನಾನು ಅತ್ತೆ ಜೊತೆನೇ ಇರ್ತೀನಿ ಅಂತ ಈ ಕಡೆ ಪ್ರಿಯಾ ಹೇಳ್ತಾಳೆ. ಅಷ್ಟೊತ್ತಿಗೆ ಅಮ್ಮು ಮತ್ತು ಮೀನಂಗೆ ಖುಷಿಯಾಗಿ ಹೊರಡ್ತಾರೆ. ಈ ಕಡೆ ಮೀನಾ ಹೋಗಿ ಅವ್ರನ್ನ ಭೇಟಿಯಾಗಿ, ನಮ್ಮಮ್ಮು ಓದಿದ್ದಾಳೆ, ಇನ್ನೇನು ಸ್ವಲ್ಪ ದಿನಕ್ಕೆ ಅವಳದು ಎಕ್ಸಾಮು ಮುಗಿಯುತ್ತೆ, ಅವಳು ಮನೆ ಟ್ಯೂಷನ್ ಮಾಡ್ತೀನಿ ಅಂತ ಇದ್ದಾಳೆ, ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಳ ಅಂದಾಗ, ಹ್ಞೂ ಕಣಮ್ಮ ಮೀನಾ, ನಿನ್ನ ತಂಗಿ ಅಲ್ವಾ, ನನಗೇನೂ ಇದಿಲ್ಲ, ಸರಿ ಅವಳು ಬಂದು ಟ್ಯೂಷನ್ ಮಾಡಲಿ ಅಂತ ಇಲ್ಲಿ ಒಪ್ಪಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಅಮ್ಮಗೆ ತುಂಬ ಖುಷಿಯಾಗುತ್ತೆ. ಹಬ್ಬ, ಅಂತೂ ಇಂತೂ ನನಗೆ ಕೆಲಸ ಸಿಕ್ತು, ನಾನು ವಲ್ಲಭಂಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಸಹಾಯ ಆಯಿತು ಅಲ್ವಾ ಮೀನಕ್ಕ. ಹ್ಞೂ ಸರಿ, ಆದರೆ ಇದನ್ನು ಮಾವಂಗೆ ಒಪ್ಪಿಸ್ಬೇಕು, ಆದರೆ ಮಾವಂಗೆ ಹೇಳಬೇಕು ಅಂದರೆ ನಮಗೆ ಅತ್ತೆ ಸಹಾಯ ಬೇಕೇ ಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಗಿರಿಜಾ ಸೀರೆನ ಮರ್ಚುತ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮೀನಾ ಮತ್ತು ಅಮ್ಮು ಬರ್ತಾರೆ. ಏನ್ರೇ ಹೊರಗೆ ಹೋಗಿದ್ದ ಕೆಲಸ ಆಯಿತಾ ಅಂತ ಕೇಳ್ತಾರೆ. ಹ್ಞೂ ಅತ್ತೆ ಆಯಿತು, ಆದರೆ ನೀವೊಂದು ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಹೆಲ್ಪಾ, ಏನ್ರೇ ಅಂತ ಹೇಳ್ತಾರೆ. ಏನೂ ಇಲ್ಲ ಅತ್ತೆ, ಅಮ್ಮು ಮತ್ತೆ ಟ್ಯೂಷನ್ ಮಾಡ್ತಾರೆ. ಟ್ಯೂಷನ್ನಾ, ಅಬ್ಬಾ ಮಾರೈತಿ, ಟ್ಯೂಷನ್ ಅಂತೂ ಬೇಡ, ಮೊದಲೇ ರಾಮಾಯಣ ಆಗಿ ಸಾಕು, ನಿಮ್ಮ ಮಾವನ ಹತ್ರ ಬೈಸ್ಕೊಂಡಿದ್ದು ಸಾಕು, ಮತ್ತೆ ಟ್ಯೂಷನ್ ಅಂದರೆ ಬೇಡವಾ ಅಂತ ಈ ಕಡೆ ಗಿರಿಜಾ ಹೇಳ್ತಾಳೆ. ಅತ್ತೆ ಯಾಕೆ ಹಂಗೆ ಹೇಳ್ತಿದ್ದೀರಾ, ವಲ್ಲಭ ಒಬ್ಬನೇ ಕೆಲಸ ಮಾಡೋದು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ, ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ತಾನೆ, ಅದಕ್ಕತ್ತೆ ನಾನು ಟ್ಯೂಷನ್ ಮಾಡೋಕ್ಕೆ ಒಪ್ಕೊಂಡು ಬಂದಿದ್ದೀನಿ, ನೀವು ಹೇಗಾರು ಮಾಡಿ ಮಾವಂಗೆ ಹೇಳಿ, ನೀವು ಗಿರಿಜಾ ಮಾವನಿಗೆ ತುಂಬ ಇಷ್ಟ ಆದವರು, ನೀವು ಹೇಳ್ತೀನಿ ಅಂದರೆ ಬೇಡ ಅನ್ನಲ್ಲ, ಪ್ಲೀಸ್ ಅತ್ತೆ ಮಾವಂಗೆ ಹೇಳಿ ಅನ್ನೋಷ್ಟೊತ್ತಿಗೆ ಪ್ರಿಯಾ ಅಲ್ಲಿಗೆ ಬರ್ತಾಳೆ. ಏನು ಮಾವಂಗೆ ಹೇಳಬೇಕು ಅಂತ ಹೇಳ್ತೀರಲ್ಲ ಅಂದಾಗ, ಪ್ಲೀಸ್ ಅತ್ತೆ ಹೇಗಾರು ಮಾಡಿ ಮಾವನ ಒಪ್ಪಿಸಿ ಅಂತ ಹೇಳ್ತಾರೆ. ಸರಿ ಅಂತ ಗಿರಿಜಾ ಇಲ್ಲಿ ಹೇಳೋತ್ತಿಗೆ, ಏನು ಪ್ರಿಯಾ ಬಂದು, ಏನು ಮಾವನಿಗೇನೆ ಹೇಳಬೇಕು ಅಂತ ಇದ್ರಲ್ಲ, ಅದು ಏನಿಲ್ಲಕ್ಕ, ವಲ್ಲಭ ಬರೋದು ತುಂಬ ಲೇಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಮಾವನಿಗೆ ಹೇಳಿ ಬೈಯೋದು ಬೇಡ ಅಂತ ಹೇಳಿ. ಈ ವಲ್ಲಭರು ಯಾವತ್ತೂ ಅಷ್ಟೇ ಮಾವನ ಮಾತೇ ಕೇಳಲ್ಲಲ್ಲ, ಯಾವಾಗಲೂ ನೋಡಿದರೆ ಎದುರುವೆ ಮಾತಾಡ್ತಾ ಇರ್ತಾರೆ ಅಂತ ಇಲ್ಲಿ ಪ್ರಿಯಾ ಹೇಳ್ತಾಳೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ನೋಡೋಣ ಗಿರಿಜಾ ಹೋಗಿ ಅಮ್ಮು ಟ್ಯೂಷನ್ ಮಾಡೋ ವಿಚಾರ ಮಾತಾಡ್ತಾರ, ನಂದ ಒಪ್ತಾರ ಅನ್ನೋದು ನಾಳೆ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.